ಕತ್ತಾಟ ಎಲ್ಲನೂ ಬೇಡ. ನಾನು ಹೇಳೋದು ನುಸಿ ಕೇಳಿಸ್ಕೊಳ್ಳಿ. ಆಯಿತು, ಹಾಗದೆಲ್ಲ ಆಗೋಯ್ತು. ಇವಾಗ ಇನ್ನೇನು ನಾವಿಷ್ಟು ಜನನೂ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಒಂದು ಒಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವಿಬ್ರು ಹೊಂದ್ಕೊಂಡು ಜೊತೆಯಾಗಿ ಸಂತಕ್ಕಿರಬೇಕು. ಜೊತೆಗೆ ಸಂದಕ್ಕೆ ಇದ್ಬಿಟ್ರೆ ನೋಡಪ್ಪ, ಆವಾಗ ನನಗೂ ನಮ್ಮಮ್ಮಂಗೂ ಯಾರಿಗೂ ತಾಪತ್ರಯ ಅನ್ನೋದೇನೇ ಇರೋಕ್ಕಿಲ್ಲ. ನೀವೇನಿಯ ನಿರ್ಧಾರ ಮಾಡಿಬಿಟ್ಟು ಹೊಂದ್ಕೊಂಡು ಹೋಗಿ ನೀವೇನಿಯ ಮಾಡ್ಕೋಬೇಕು. ಅದು ಜನಕ್ಕೆ ಸಾಧ್ಯ ಇಲ್ಲ ಬಿಡು. ಈ ಮನೆಯಾಳಿ ಜೊತೆ ನಾನು ಹೊಂದ್ಕೊಂಡು ಹೋಗ್ಬೇಕಾ? ಏನೈತೆ ಪುಕ್ಸಟ್ಟೆ ಬಂದವಳೆ, ಬಂದ್ಬಿಟ್ಟಿಲಿ ಏನು ಅವತಾರ ಮಾಡ್ತಾವಳೆ. ನಾನು ಇವಳ ಜೊತೆ ಸಂಸಾರ ಮಾಡ್ಬೇಕಾ? ನಾನಂತೂ ಮಾಡಕ್ಕಿಲ್ಲ ಇವಳ ಜೊತೆ ಮಾಡೋದು ಒಂದೇ, ಎಲ್ಲ ಹೋಗಿ ಸಾಯೋದು ಒಂದೇ. ನನಗೆ ಯಾಕೆ ಬೇಕು ಅಂತ ಇದು? ನನಗಂತೂ ಬ್ಯಾಡವೇ ಬೇಡ ಇವಳು ಸವಸ. ಈ ಮನೆಯಾಳಿ ಸವಸನೇ ನೀ ಬೇಡ ನನಗೆ. ಬೇಕಾದ್ರೆ ನೀವು ನಾನು ಬಿಟ್ಬಿಟ್ಟು ಹೊರಟೋಗು, ನನಗೇನು ಬೇಜಾರಿಲ್ಲ. ಆದರೆ ನಾನು ಮಾತ್ರ ಇವಳ ಜೊತೆ ಇರಕ್ಕಿಲ್ಲ. ನಾನು ಫೈನಲ್ ನಿರ್ಧಾರ ಇದ್ದೇನೆ. ನಾನು ಹೆಂಗೆ ಬೇಕಾದರೂ ಇರ್ತೀನಿ, ಇವಳ ಜೊತೆ ಬೇಕಾದ್ರೆ ಇರ್ತೀನಿ, ಯಾರ ಜೊತೆ ಬೇಕಾದರೂ ಇರ್ತೀನಿ. ನನಗೇನಿಲ್ಲ, ನನಗೇನು ನಿಮ್ಮ ಜೊತೆ ಇರಬೇಕು ಅಷ್ಟೇ. ನೀನು ಅಷ್ಟು ಬಿಟ್ರೆ ನಾನಂತೂ ಯಾರ ಜೊತೆನೂ ಬೇರೆ ಜೊತೆ ಹೋಗೋಕ್ಕಿಲ್ಲ ನಾನು. ಈಗಲೇ ಹೇಳಿದ್ದೀನಿ, ನಮ್ಮ ಅಪ್ಪನೂ ಬೇರೆ ಕರ್ಕೊಂಬಿಟ್ಟು ಬಂದಿದ್ದೀನಿ. ಇನ್ನು ನಮ್ಮ ಅಪ್ಪಂಗೂ ಇನ್ನು ಯಾರು ದಿಕ್ಕು? ನನಗೂ ಇನ್ನು ವಯಸ್ಸಾಯ್ತಾ ಬಂತು. ನಾನು ತಾನೇ ಇನ್ನು ಯಾರು ಮದುವೆ ಮಾಡ್ಕೊತಾರೆ? ಯಾರು ಮದುವೆ ಮಾಡ್ಕೊಳಕ್ಕಿಲ್ಲ. ಇನ್ನು ನಾನು ನಿಮ್ಮ ಜೊತೆನೇ ಇರಬೇಕು ಅಷ್ಟೇನೇ. ಯಪ್ಪ 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 ಯಪ್ಪ, ಮಾಡೋ ಕೆಲಸ ಬಿಟ್ಬಿಟ್ಟು ಇಲ್ಲಿ ಏನು ಮಾಡ್ತಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡೋ ಕೆಲಸ ಕ್ಯಾಮಿಗಳೆಲ್ಲ ಬಿಟ್ಬಿಟ್ಟು ಬರೀ ನಿರ್ಧಾರ ಮಾಡ್ಕೊಂಡು ಕುಂತಿದ್ದೀವಲ್ಲ ನಾವು. ಒಳ್ಳೆ ಅಂದರೆ ನಿಂಗೆ ಏನು ತಗೊಂಡು ಹೊಡಿಬೇಕು ಹೇಳಿ? ನಿಮಗೆ ಒಸಿ ಪಟ 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 ಅಂತ ಮಾಡಿ ನಿರ್ಧಾರ ನೀವು ಮಾಡಿದ್ರೆ ತೆಪ್ತಾನೆ. ನೀವು ಮಾಡಿದ್ರೆ ತೆಪ್ಪಿಗೆ ನಾವೆಲ್ಲ ಅನ್ಬೋಸ್ಕೊಂಡು ಸಾಯ್ಬೇಕೆ? ಹೇಳಿ, ಇಷ್ಟ ಆಯ್ತಾ ಇರಿ, ಇಲ್ಲ ಅಂದರೆ ಒಯ್ತಾ ಇರಿ, ನನಗೇನು ಬೇಜಾರಿಲ್ಲ. ನೀವು ಸುಮ್ಮನೆ ನಂಗೆ ತಿಕ್ಲತ್ತಿಸ್ತಿದ್ದಂಗೆ ಏನೋ ಒಂದು ಮಾಡಿ ನೀವು ಸುಮ್ಕೆನೇ. ಈಗ ಇವಳು ಬೇಕಾ ನನ್ನ ಮಗಳು ಬೇಕಾ? ಎರಡರಾಗ ಒಂದು ನಿರ್ಧಾರ ಆಗಬೇಕು. ನನ್ನ ಮಗಳು ಬೇಕು ಅನ್ನಂಗಿದ್ರೆ ಅವಳನ್ನ ಉಗಿದು ಕಳಿಸಿ, ಇಲ್ಲ ಅವಳೇ ಬೇಕು ಅನ್ನಂಗಿದ್ರೆ ನೀವು ಹೊಂಟೋಗಿ, ನೀವೆಲ್ಲ ಹೊಂಟೋಗಿ. ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನನ್ನ ಮಗಳನ್ನ ಆರಾಮಾಗಿ ಬೆಳೆಸ್ತೀನಿ ನಾನು. ಅಯ್ಯೋ ಬೀಗ್ರೆ, ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಓಸಿ ಸಮಾಧಾನ ಮಾಡ್ಕೊಳ್ಳಿ. ಯೋಚನೆ ಮಾಡ್ತಾ ಇದ್ದೀವಲ್ಲ, ಮಾತಾಡ್ತೀವಿ, ಮಾತಾಡೋಣ. ಅಪ್ಪ ದೇವ್ರೆ, ಇಬ್ಬಿಬ್ರು ಹೆಣ್ತೇಳಿ ಸವಾಸ ಅಲ್ಲ ಕಣಪ್ಪ. ನೋಡು, ಈಗ ನಾನು ಹಂಗೇನೇ ಆಶಾ ಇಬ್ರು ಮೊದಲನೇ ಅವಳು ನನ್ನ ಮೊದಲನೇ ಹೆಣ್ರು. ಅವಳಿಗೆ ಏನೇ ಪೂರ್ತಿ ಅಧಿಕಾರ ಐತೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವಾಗ ಆಶುನ ಹೆಸ್ರನಾಗೂ ನನ್ನ ಹೆಸ್ರನಾಗ ಅಷ್ಟೇ ಏನೇ ಆಸ್ತಿ ಇರೋದು. ನಿನ್ನ ಹೆಸ್ರನಾಗೆ ಅಂತ ಹೇಳ್ಬಿಟ್ಟು 10 ಪೈಸೆನೂ ಇಲ್ಲ. ನಿನ್ಗೆ ಬಂದ್ರೂ ಇನ್ನೇನು ಬರ್ತದೆ? ಎಲ್ಲ ನಮ್ಮ ಅಪ್ಪನ ಕಡೆಯಿಂದ ಬಂದರೆ ಆಸ್ತಿ ಅಷ್ಟೇ. 7 ಎಕರೆನಾಗೆ ಇಬ್ಬರು ಜಾಯಿಂಟಾಗಿ ಮಾಡ್ಕೊಬಿಟ್ಟಿದ್ದೀವಿ. ಚಿಕ್ಕ ಹೆಂಡ್ತಿಗೆ ಯಾವ ಅಧಿಕಾರ ಅಂತನೂ ಬರೋಕ್ಕಿಲ್ಲ. ನೋಡು, ನೀನು ಇಲ್ಲಿಂದ ನೀನು ಹೋಗು ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ನೀನು ಎಲ್ಲನ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡು, ಸರಿನಾ? ಇಲ್ಲಿರಕ್ಕೆ ಹೋಗ್ಬೇಡ. ನಿನಗೇನು ನಾನು ಕೊಟ್ಕೊಂಡ್ರೆ ತಪ್ಪಿಗೆ ನಿನಗೆ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ನಿನಗೆ ತಿಂಗಳ ಇಷ್ಟಿಷ್ಟು ದುಡ್ಡು ಅಂತ ಕೊಡ್ತೀನಿ. ನಾನಿರೋ ಲೆಕ್ಕ ಆಶನ ಜೊತೆನೇ ಇರಬೇಕು. ಯಾಕೆ ಹೇಳು? ಆಶನೇನೆಯೇ ತಾನೇ ನನ್ನ ಮೊದಲನೇ ಹೆಣ್ರು, ಅವಳ ಜೊತೆನೇನೆಯೇ ನಾನು ಇರಬೇಕು. ಅಷ್ಟು ಅಲ್ಲದೆ ಆಶಾ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನೀನು ಬರೀ ಉಂಡಾಡಿ ಗುಂಡಮ್ಮನ ಥರ ತಿನ್ಕೊಂಡು ಕೂತ್ಕೊತೀಯ. ನಿನಗಂತೂ ಏನೂ ಕಿಸಿಯಾಕಿಲ್ಲ. ನಿನಗೂ ನಿಮ್ಮ ಅಪ್ಪಂಗೂ ಬರೀ ಫ್ರೀಯಾಗಿ ಏನಾರ ಬಿಕ್ಸಿ ಎತ್ಕೊಂಡ್ರೆ ಬಂದಿರೋ ದುಡ್ಡು ಬಂದರೆ ಆವಾಗ ಮಾತ್ರ ನೀವು ನೆಮ್ಮದಿಯಾಗಿ ತಿಳ್ಕೊಂಡಿರ್ತೀರ. ನಿಮ್ಗೇನು ನಿಮ್ಮ 3 ಹೊತ್ತು ಊಟಕ್ಕೆ ಬೇಕು ಅಷ್ಟೇ ತಾನೇ? ಸರಿ, ನಿಮ್ಗೆ ಇಲ್ಲೇ ಎಲ್ಲಾರ ಒಂದು ಮನೆ ಮಾಡಿಕೊಟ್ಬಿಟ್ಟು ನಿಮಗೆ ನಿಮ್ಗೆ ತಿಂಗಳ ಇಷ್ಟಿಷ್ಟು ಅಂತ ಜೀವನಾಂಶ ಕೊಡ್ತೀನಿ, ಸರಿನಾ? ಇದಕ್ಕೆ ಒಪ್ಕೊಳ್ಳಂಗಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ನಿಮ್ಮ ಕರ್ಮ ಹೊಡೆದಾಡ್ಕೊಂಡು ಸಾಯಿರಿ. ಇಬ್ರು ಬಿಟ್ಬಿಟ್ಟು ನಾನು ದೇಶಾಂತರ ಹೋಗ್ಬಿಟ್ಟು ಎಲ್ಲನ ಸನ್ಯಾಸತ್ವ ಸ್ವೀಕಾರ ಮಾಡ್ಬಿಡ್ತೀನಿ. ರೀ, ನೀವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರೆ ನಾವೇನು ಮಾಡೋಣ? ಬ್ಯಾಡರಿ, ನೀವೇನು ಸನ್ಯಾಸತ್ವ ಎಲ್ಲ ಸ್ವೀಕಾರ ಮಾಡಕ್ಕೆ ಹೋಗ್ಬೇಡಿ ನೀವು. ನಾನು ಅದಕ್ಕೆ ಹೇಳ್ತಿರೋದು. ನನಗೂ ತಾನೇ ಹುಚ್ಚಾಗೋಗ್ಬಿಟ್ಟಿದ್ದೀನಿ ನಾನಂತೂ. ನೀವಿಬ್ರು ಜಗಳದಾಗೆ ತಲೆಗಿರ ಬ್ರೈನ್ ತೆಗೆದ್ಬಿಟ್ಟು ಎಲ್ಲಿ ಕಿದಿನೋಕ್ಕ ಗೊತ್ತಾಯ್ತಿಲ್ಲ. ನನಗೆ ಅಷ್ಟು ತಲೆ ಕೆಟ್ಟು ಕ್ಯಾರೆಡ್ಬಿಟ್ಟೈತೆ ನನಗಂತೂ. ನೋಡಿ, ಹಿಂಗೆ ಹೇಳ್ತೀನಿ ಅಂತ ಅಲ್ಲ, ನಾನು ಇರೋದು ನಿದ್ದಂಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವಿಬ್ರು ಜೊತೆಗಿದ್ರೆ ಸಂಸಾರ ಆಗೋಕ್ಕಿಲ್ಲ. ನೋಡೇ, ನೀನು ಒಪ್ಕೊತೀನಿ, 2ನೇ ಹೆಂಡ್ತಿ, ನೀನು ಅಡ್ಜಸ್ಟ್ ಮಾಡ್ಕೊಂಡು ನಡಿಬೇಕು. ನೀನು ಏನು ಮಾಡೋಕ್ಕಾಯ್ತದೆ? ನಿನಗೊಂದು ಮನೆ ಮಾಡ್ಬಿಟ್ಟು ಯಾವುದೋ ಒಂದು ಮನೆಯಾಗಿ ಇಕ್ತೀನಿ. ಆ ಮನೆನಾಗೇನೇ ಆರಾಮಾಗಿ ಇಬ್ರು ಇರ್ರಿ. ತಿಂಗಳ ಕೈಲಾದಷ್ಟು ಮನೆ ನಿಮಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸಹಾಯ ಗಂಟೆ ನೋಡ್ಕೊತೀನಿ. ಇದಕ್ಕೆ ನಿಂಗೆ ಒಪ್ಪಿಗೆ ತಾನೇ? ಅಪ್ಪ, ಏನಪ್ಪ ಮಾಡೋದು? ಮನೆಗೆ ಹೋಗ್ಬಿಟ್ಟು ಬಿಕ್ಸಿ ಎತ್ಕೊಂಡು ತಿನ್ನಕ್ಕಿನ್ನೂ ಮನೆಯನಾಗ ಅಡುಗೆ ಮಾಡ್ಕೊಂಡು ತಿನ್ನೋದು ಎಷ್ಟೋ ವಾಸಿ. ಸರಿ ಆಯಿತು ಅಂತ ಒಪ್ಕೊಂಬಗಳೇ. ಏನು ತಾನೇ ಮಾಡೋಕ್ಕಾಯ್ತದ? ಇನ್ನು ಅದೇನೋ ಅಂತಾರಲ್ಲ, ಅದು ಇಲ್ಲ ಇದು ಇಲ್ಲ ಅನ್ನಂಗೆ ಸುಮ್ಮನೆ ತಲೆನೋವು ಯಾಕೆ? ಆಯ್ತಂತ ಒಪ್ಕೊಬಿಡತ್ತಾಗಿ. ಅದೇನೋ ಅಂತಾರಲ್ಲ, ನಮ್ಮದು ಏರಲ್ಲ ಇಳಿಯಲ್ಲ, ನಮ್ದು ಕತೆ ಒಂದು ದೊಡ್ಡ ಕತೆ ಆಗೋಗ್ಬಿಟ್ಟೈತೆ. ಒಪ್ಕ ಆಯಿತು. ಅವನು ತಿಂಗಳ ಇಷ್ಟಿಷ್ಟು ದುಡ್ಡು ಅಂತ ಕಳಿಸ್ಲಿ ನಮಗೆ. ಜೊತೆಯಾಗಿ ನಮಗೆ ಸ್ವಂತ ಮನೆ ಮಾಡಿಕೊಡ್ಬೇಕು ನನ್ನ ಮಗಳಿಗೆ. ಈಗ ಒಂದು 3 ತಿಂಗಳು ಇರ್ತೀವಿ. 3 ತಿಂಗಳಾದ್ಮೇಲೆ ನನ್ನ ಮಗಳಿಗೊಂದು ಸ್ವಂತ ಮನೆ ಮಾಡಿಕೊಡಂಗಿದ್ರೆ ಒಪ್ಕೋತೀನಿ, ಇಲ್ಲ ಅಂತಂದರೆ ಇಲ್ಲ. ನಾವಿಲ್ಲಿ ಗುಡಿಸ್ಲಾಕೊಂಡು ಜೀವನ ಮಾಡ್ತಾ ಇದೀವಿ, ಇವ್ರಿಗೆ ಸ್ವಂತ ಮನೆ ಬೇಕಂತ ಸ್ವಂತ ಮನೆ. ನಾವೇ ಇಲ್ಲ, ಅದೇನೋ ಅಂತಾರಲ್ಲ, ಆಯ್ಕೊಂಡು ತಿನ್ಕೊಂಡಿದೀವಿ ನಾವೇನೇನೆ. ಯಾವನ್ನ ಇಕ್ಕುದ್ರೆ ಸಾಕು ತಿನ್ಕೊಂಡಿರೋ ನಾವು ಉಳ್ಕೊಳ್ಳೋಕೆ ಜಾಗಿಲ್ಲ. ಮಳೆ ಬಂದು ಗಾಳಿ ಬಂದು ಯಾವಾಗ ನಮಗೆ ಗುಡಿಸ್ಲು ಆರೋಯ್ತದೋ ಅನ್ನೋ ಟೆನ್ಷನ್ ಆಗಿದ್ದೀವಿ. ಈ ಅಪ್ಪಂಗೆ ಇವಾಗ ಇಲ್ದಿರೋ ಚಿಂತೆ. ನಮ್ಮ ಅಪ್ಪ ಹೇಳಿದ್ಮೇಲೆ ಮುಗೀತು.
ನಮ್ಮ ಅಪ್ಪನ ಮಾತೇನೇನಿಯ ವೇದ ವಾಕ್ಯ. ನಮ್ಮ ಅಪ್ಪ ಏನ್ ಮಾಡಿದ್ರು ನಾನು ಒಳ್ಳೇದಕ್ಕೇನಿಯ ಮಾಡೋದು. ಅವಳಿ ಅಂದ್ರೆ ಇವಳು 3 ತಿಂಗಳಾಗ ಎಲ್ಲಿಂದ ತಗೊಬಿಟ್ಟು ಬಂದು ಕೊಟ್ಟಿರಾ ನೀವು ಮನೆಯ? ಸ್ವಂತ ಮನೆ ಎಲ್ಲಿಂದ ತಗೊಬಿಟ್ಟು ಬಂದು ಕೊಡ್ತೀರಾ ಇವಳಿ ನೀವೇನೇನೆ? ಏನೋ ಒಂದಿನ ಸಂದ 2 ದಿನ ಸಂದ ಎಲ್ಲಿಂದ ತಗೊಬಿಟ್ಟು ಬಂದು ಕೊಡಕಾಯ್ತದೆ? ಓಹೋ ನಮ್ಗೆ ನಿನಗೆ ಸ್ವಂತ ಮನೆ ಇಲ್ಲ, ಇವಳು ಸ್ವಂತ ಮನೆ ಬೇರೆ ಬೇಕಂತೆ. ಸಂದ ಕೇಳ್ತಾಳೆ, ಲೆಕ್ಕ ಹಾಕಳಿ ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಓಹೋ ಅದೇನೋ ಅಂತಾರಲ್ಲ, ಬಿದ್ದಿದ್ದವ್ರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದ್ಗೋದ್ರಂತೆ. ಎಂಥದ್ದು ಇಲ್ಲ, ಏನು ಕೊಡಕ್ಕಿಲ್ಲ. ಇವಳು ಜೀವನಾಂಶ ಕೊಡೋದಲ್ದೆ ಸ್ವಂತ ಮನೆ ಬೇರೆ ಕಟ್ಟಿಸ್ಕೊಟ್ಬಿಡ್ತಾರೆ ಈ ಅಮ್ಮಂಗೆ. ಅತ್ತೆ ಈಗ ಸದ್ಯಕ್ಕೆ ನೀವು ಸುಮ್ಮನೆ ಇರ್ರಿ ಅತ್ತೆ. ಏನಾದರೂ ಒಂದು ಮಾಡಲೇಬೇಕು, ಬೇರೆ ದಾರಿ ಅಂತೂ ಇಲ್ಲ. ಏನಾರ ಮಾಡಬೇಕು ಅಂತ ಹೇಳಿದ ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಅವ್ರಿಗೆ ಮನೆ ಕಟ್ಟಿಸ್ಕೊಡೋಣ ಬಿಡಿ, ನಾವು ಮನೆ ಕಟ್ಟಿಸ್ಕೋಬೇಕಾದ್ರೆ ಅವಳಿಗೊಂದು ಚಿಕ್ಕ ಮನೆ ಎಲ್ಲ ಕಟ್ಟಿಸ್ಕೊಟ್ರು ಆಯಿತು. ಅಲ್ಲಿ ಗಂಟ ನಾನು ಕಟ್ಸೋಕ್ಕಾಗಕ್ಕಿಲ್ಲ ಮಾವ. 3 ತಿಂಗಳು ಕಟ್ಟಿಸ್ಬೇಕು ಅಂದರೆ ಹೆಂಗೆ? ನಮ್ದು ಇನ್ನೂ ಗುಡಿಸ್ಲು ಮನೆಯಾಗೆ ನಾವು ತಾನೇ ಎಲ್ಲಿಂದ ಇದು ಮಾಡೋಣ ಹೇಳಿ? ನಾವೇ ಮನೆ ಕಟ್ಕೊಂಡಿಲ್ಲ. ನಾವು ಮನೆ ಕಟ್ಕೋಬೇಕಾರೆ ನಿಮ್ಮ ಮಗಳಿಗೂ ಒಂದು ಗ್ಯಾರಂಟಿ ಮನೆಯ ಕೊಟ್ಕೊಡ್ತೀನಿ. ಸಮಾಧಾನವೇ? ಇವಾಗ ಬೇರೆ ಮನೆ ಮಾಡ್ಕೊಂಡು ಹೋಯ್ತಿರ ತಾನೆ ನೀವು? ಬೇಕಾದ್ರೆ ನಿಮ್ಗೆ ತಿಂಗಳ ರೇಸನ್ನೆಲ್ಲ ನಾನೇ ಬಂದು ಕೊಡ್ಸೋಯ್ತೀನಿ. ಯಾಕೆ ಈ ಮನೆಯೊಳಿಗೆ ದಾಡ ಮೈ ಬಗ್ಸ್ಬಿಟ್ಟು ದುಡಿಯೋಕ್ಕಲ್ವ ಈ ಮನೆಯೊಳಿಗೆ? ಹೋಗಿ ಕೂಲಿನಾಲಿ ಮಾಡ್ಕೊಂಡು ತಿನ್ನೆ. ಕೂಲಿನಾಲಿ ಮಾಡ್ಕೊಳಕ್ ನಿಂಗೆ ಏನಾದ್ರು ನಿಂಗೆ ದೊಡ್ಡ ರೋಗ ಬಂದ್ಬಿಟ್ಟೈತೆ ನಿಂಗೆ? ನಾವಂತವ್ರು ಕಷ್ಟಪಟ್ಬಿಟ್ಟು ಕೂಲಿನಾಲಿ ಮಾಡಕ್ ಹೋಯ್ತೀವಿ, ಇವಳು ತಿಂಗಳು ನನ್ನ ಗಂಡ ನಿನಗೆ ಇವಳಿಗೆ ಕೊಡ್ಬೇಕಂತೆ. ನಮ್ಮಪ್ಪ ನನ್ನ ಎಲ್ಲ ಬೆಳೆಸವ್ರೆ, ತಿರ್ಬೋಕಿ ಥರ ಏನು ಬೆಳೆಸಿಲ್ಲ. ನಮ್ಮಪ್ಪ ಭಿಕ್ಷೆ ಎತ್ತಿದ್ರು ನಮಗೊಂದಿಷ್ಟು ಕಷ್ಟ ಅಂತೂ ಕೊಟ್ಟೇ ಇಲ್ಲ. ಸರಿನಾ? ನಾನು ಹಂಗೆ ಇರಬೇಕು ಅಂತಂದರೆ ಕೂಲಿಗಿಲಿ ಎಲ್ಲ ಹೋಗಲ್ಲ. ನನ್ನ ಗಂಡನೇ ತಂದು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಯಾಕೆ ಯೋಚನೆ ಮಾಡ್ಕೊಂಡ್ಲಿ? ನನ್ನ ಗಂಡನೇ ತಂದು ಕೊಡ್ತಾನೆ, ನನಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ತೀನಿ. ನಿನ್ಗೇನಾದರೂ ಕಷ್ಟನಾ? ಗಂಡನ ಜೊತೆ 24 ಗಂಟೆ ಇರ್ತೀಯಲ್ಲ, ಫ್ರೀಯಾಗಿ ಬಿಟ್ಕೊಟ್ಟಿದ್ದೀನಲ್ಲ, ಅದಕ್ಕೆ ಬಾಡಿಗೆ ಕೊಡ್ತಾ ಇದೀಯ ಅಂತ ಅನ್ಕೊಬಿಡು. ತಿಂಗಳ ಬಂದ್ಬಿಡ್ಬೇಕು ಕಾಸು ನನಗೆ. ಅಪ್ಪ ಮನೆ ಮಾಡಿಕೊಡ್ತಾರೆ, ತಿಂಗಳ ಕಾಸು ಬರ್ತದೆ. ಇನ್ನೇನಪ್ಪ ಯೋಚನೆ ನಮಗೆ? ನಮ್ಗಿದಕ್ಕೂ ಒಪ್ಪಿಗೆ ಐತೆ, ಆದರೆ ತಿಂಗಳ ಬೇಕಾಗಿದ್ದೆಲ್ಲ ಕೊಡಿಸ್ತಿರ್ಬೇಕು. ನಾವೇನು ತಿಂತೀವೋ ಏನು ಮಾಡ್ತೀವೋ ಅದು ಎಲ್ಲನೂ ನಮಗೆ ಗೊತ್ತಾ ಇರ್ಬೇಕು. ಮನೆಗೆ ರೇಷನ್ ಪಾಸನ್ ಎಲ್ಲನೂ ಏನಾರ ಒಂದು ಚೂರು ಏನಾರ ಹೆಚ್ಚಿಗೆ ಕಮ್ಮಿ ಆಯಿತು ಅಂದ್ರೂ ನಾನಂತೂ ಸುಮ್ಕಿರಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ಮಂತ ಕುಡಿಕೊಬಿಟ್ಟು ಬರ್ತೀನಿ. ತಿಂಗಳ ನಂಗೆ ರೇಷನ್ ಕೊಡಿಸ್ಬೇಕು. ರೇಷನ್ ಕೊಡಿಸಿ ಹೋಗ್ಬೇಕು ನೀವು, ಅಷ್ಟೇನೇನೆ. ಆಯಿತು ಮಹಾತಾಯಿ, ಆಯಿತು. ನೀವಿಬ್ರು ಕಿತ್ತಾಡೋದಕ್ಕಿನ್ನ ಅವನಜ್ಜಿ 3 ಹೊತ್ತಾಗ ನಾನು 2 ಹೊತ್ತು ಊಟ ಮಾಡ್ಬಿಡ್ತೀನಿ. 2 ಹೊತ್ತು ಸಾಕು ನನಗೆ, ನಿಮ್ಮ ಸವಾಸನೇ ಬೇಡ ನನಗೆ. 2 ಹೊತ್ತು ತಿಂದು ನಿನಗೆ ತಂದುಬಿಟ್ಟು ಎಲ್ಲ ಸುರಿತೀನಿ. ಲೇ ಆಶಾ, ಏನು ಹೇಳ್ತೀಯ ಇದಕ್ಕೆ? ನಾನು ದುಡ್ದಿರೋ ದುಡ್ಡಾಗ ಬಿಡ್ಗಾಸು ಕೊಡಕ್ಕಿಲ್ಲ. ನೀವು ದುಡಿತೀರಾ ಬೇಕಾರೆ ಅವಳು ಕೊಡಿ. ನಾನು ದುಡ್ಡಾಗ ಮಾತ್ರ ಏನಾರ ಬಂದು ಕೊಡ್ಬೇಕಂತೆ ಮಾಡ್ಬೇಕಂತೆ ಅಂದರೆ ನಾನು ದೇವ್ರನೇ ಕೇಳ್ತೀನಿ, ನಾನು ಸುಮ್ಕಿರಕ್ಕಿಲ್ಲ. ನನ್ನ ದುಡ್ಡಾಗಂತೂ 10 ಪೈಸೆ ಬೀಚಕ್ಕಿಲ್ಲ ನಾನು. ಬೇಕಾದ್ರೆ ನಿಮ್ಮ ದುಡ್ಡಾಗ ನೀವೇನ ಇದ್ರೆ ಕೊಟ್ಕೊಳ್ಳಿ. ಅಪ್ಪ ದೇವ್ರೆ, ಸದ್ಯ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ಇಲ್ಲೇ ನೀನು ಯಾವ್ದಾನ ಒಂದು ಮನೆಯ ಬಾಡಿಗೆ ಕೇಳ್ಕೊಬಿಟ್ಟು ಬರ್ತೀನಿ. ನೀನು ಕರ್ಕೊಂಡೋಗಿ ಅಲ್ಲೇ ನೀನು ಬಿಡ್ತೀನಿ. ಅಲ್ಲೇ ನೀನು ಇದು ಬಿಡು, ಸರಿನಾ? ನಾನೇ ಕಷ್ಟಪಟ್ಟು ದುಡ್ದು ನಿಮಗೆ 4-5 ಸಾವಿರ ರೂಪಾಯಿ ಆಯ್ತದೇನೋ ರೇಷನ್ ಅದು ಇದು ಎಲ್ಲನೂ ಅಂತ ಹೇಳ್ಬಿಟ್ಟು ನಾನೇ ಕಷ್ಟಪಟ್ಟು ದುಡ್ದು ನಾನು ನಮ್ಮಮ್ಮನೂ ನಿಂಗೆ ಕೊಡ್ತೀವಿ. ನೀನು ನಿಮ್ಮ ಅಪ್ಪ ಮಾತ್ರ ಮತ್ತೆ ಈ ಮಂತಕ್ಕೆ ಬರ್ಕೊಡ್ದು. ನೀನು ಆಶಾ ಇಬ್ರು ಎದ್ರು ಬದ್ರು ಎಂದೂ ಹಾಕ್ಕೊಡ್ದು. ಈಗಲೇ ಹೇಳಿದ್ದೀನಿ, ನೋಡ್ದಿರ ನನಗೆ ಓಡಾಡ್ಬೇಕು ನೀವು. ನೀನಷ್ಟೇ ಯಾಮರ್ಸ್ಬಿಟ್ಟು ಸ್ವಂತ ಮನೆ ಮಾಡ್ಕೊಡಿದಂಗಿದ್ರೆ ಕತ್ರಿಸಾಕ್ಬಿಡ್ತೀನಿ ಬಂದ್ಬಿಟ್ಟು. ನಮ್ಮ ಸಂಘದವ್ರನ್ನೆಲ್ಲ ಕರ್ಕೊಂಬಿಟ್ಟು ಬಂದಿಲ್ಲಿ ಅವಾಂತರ ಮಾಡಾಕ್ಬಿಡ್ತೀನಿ. ನೀವು ಮನೆ ಕಟ್ಕೋಬೇಕಾದ್ರೆ ನನ್ನ ಮಗಳಿಗೂ ಮನೆ ಕಟ್ಕೊಡ್ಬೇಕು. ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಮಗಳೇ ಎದ್ದು ನಡಿ, ಅದು ಯಾವುದೋ ಮನೆ ಮಾಡ್ತಾನ ಅಂತೆಲ್ಲ ಮಾಡಲಿ. ಆರಾಮಾಗಿ ಇಬ್ಬರು ತಿನ್ಕೊಂಡು ಉಣ್ಕೊಂಡಿರೋಕ್ಕೇನಾರು ದಾಡ ನಮಗೆ? ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡತ್ತಾಗ ನೆಮ್ಮದಿಯಾಗಿರೋಣ. ಇವನು ಅದು ಏನಾರ ಮಾಡ್ಕೊಂಡು ಸಾಯ್ಲಿ, ನಮಗೇನಾಗಬೇಕು? ಎದಳು, ಇವ್ರ ಸಾವಾಸನೆ ನಮಗೆ ಬೇಡ. ನೋಡಿರಿ ಅಳಿ ಅಂದರೆ ನೋಡಿರಿ, ಸರ್ನ ಮನೆ ಮಾಡಿ ನೋಡಿರಿ. ಸದ್ಯ ತೊಲಗ್ಲಿ ಬಿಡಿ ಅತ್ತ. ಸರಿ, ನೀವು ಎದಳ್ರಿ, ಬನ್ರಿ ನೀವು.